ನಿವೃತ್ತ ಐಎಎಸ್ ಅಧಿಕಾರಿಯಾಗಿ ಗಣನೀಯ ಸೇವೆ ಸಲ್ಲಿಸಿ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ಶ್ರೀ ಎಸ್.ಎಂ. ಜಾಮದಾರ್ ಅವರು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಸಾನ್ಯಾಳ್ಳಿ ಶ್ರೀಗಳವರ ಪಾದರಗಳಿಗೆ ಪೊಡಮಟ್ಟು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎ.ಬಿ. ಪಾಟೀಲ್ರವರೇ, ಹಾಗೂ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮೊಂದಿಗೆ ಭಾಳಷ್ಟು ಶ್ರಮ ಪಟ್ಟಿರ್ತಕ್ಕಂಥ ಶ್ರೀ ಬಿ.ಆರ್. ಪಾಟೀಲ್ರವರೇ, ಹಾಗೂ ಈ ಸಮಾರಂಭದಲ್ಲಿ ನಮ್ಮ ಈ ಗ್ರಂಥವನ್ನು ಜಿ.ಬಿ. ಪಾಟೀಲ್ ಬರ್ತಕ್ಕಂಥ ಒಂದು ಪ್ರಥಮ ಪುಷ್ಪವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿ ನಾಗಮೋಹನ್ ದಾಸ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿ ಸನ್ಮಾನ್ಯ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ರವರೇ, ಹಾಗೂ ಇದೇ ಸಮಿತಿಯ ಸದಸ್ಯರಾಗಿ ಬಹಳಷ್ಟು ಮಾರ್ಗದರ್ಶನ ನೀಡ್ತಕ್ಕಂಥ ಪ್ರೊಫೆಸರ್ ಬಿಳಿಮಲೆ ಅವರೇ, ಹಾಗೂ ಈ ಪುಸ್ತಕ ಬಗ್ಗೆ ಪರಿಚಯ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರೊಫೆಸರ್ ಪ್ರಶಾಂತ್ ನಾಯ್ಕರವರೇ, ವೇದಿಕೆ ಮೇಲಿರುವ ಉಳಿದ ಇತರ ಗಣ್ಯರೇ, ಗುರುಗಳಾದಂಥ ನಮ್ಮ ಜಿ.ಬಿ. ಪಾಟೀಲ್ ಗುರುಗಳಾಗಿರ್ತಂಥ ಮೇಟಿ ಗುರುಗಳೇ, ವೇದಿಕೆ ಮುಂಬೈ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಂಪೂರ್ಣ ಸಭಿಕರೇ, ಇವತ್ತು ಈ ಪುಸ್ತಕದ ಬಗ್ಗೆ ಮಾತನಾಡಲಾರದೆ ಹೋದರೆ ಅದರ ಮಹತ್ವ ಇತರಿಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ. ಯಾಕಂತಂದರೆ ಇದೊಂದು ಬಹಳ ಮಹತ್ವದ ಐತಿಹಾಸಿಕ ದಾಖಲೆ ಗ್ರಂಥ. ಯಾಕೆ ಇದು ಐತಿಹಾಸಿಕ ಮತ್ತು ದಾಖಲೆ ಗ್ರಂಥ ಅಂತಂದರೆ ಸ್ವಲ್ಪ ಒಂದು 2 ನಿಮಿಷ ಅವ್ರ ಹಿನ್ನೆಲೆ ಹೇಳ್ತೀನಿ. ಈ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟ ತಾವೆಲ್ಲರೂ ಬಹುತೇಕ ಮಾಧ್ಯಮಗಳು ತಿಳಿದಿರುವಂತೆ 2017ರಲ್ಲಿ ಪ್ರಾರಂಭ ಆಗಲಿಲ್ಲ. ತಾವು ಗಮನಿಸಬೇಕು, 2017ರಲ್ಲಿ ಪ್ರಾರಂಭ ಆಗಲಿಲ್ಲ. ಇದು ಪ್ರಾರಂಭ ಆಗಿದ್ದು 1889ರಲ್ಲಿ. ಯಾಕೆ ಅಂತಂದರೆ 1871ರ ಈ ದೇಶದ ಪ್ರಪ್ರಥಮ ಜನಗಣತಿಯನ್ನು ಆಗಿನ ಬ್ರಿಟಿಷ್ ಸರ್ಕಾರ ಮಾಡಿದಾಗ ಲಿಂಗಾಯತರನ್ನು ಮೈಸೂರು ರಾಜ್ಯದಲ್ಲಿ ಸ್ವತಂತ್ರ ಧರ್ಮವೆಂದು ಪರಿಗಣಿಸಿ ಅವರನ್ನು ತೋರಿಸಲಾಗಿತ್ತು 71ರ ಜನಗಣತಿಯಲ್ಲಿ. ಅಂದರೆ ಇವತ್ತಿಗೆ 150 ವರ್ಷಗಳು ಮುಗಿದು ಹೋಗಿದೆ. ಆ ಹಿಂದೆಯೇ ಸ್ವತಂತ್ರ ಧರ್ಮವಾಗಿ ಮೊದಲನೇ ಜನಗಣತಿಯಲ್ಲಿ ಬ್ರಿಟಿಷ್ ಸರ್ಕಾರ ತೋರಿಸಿ ಏನು ಮಾಡಿದರು ಅಂದರೆ, ಈ ಹಿಂದೂ ಧರ್ಮದ ಚಾತುರ್ವರ್ಣ ಏನು ಪದ್ಧತಿ ಇದೆ ಅವುಗಳ ಹೊರಗಿಟ್ಟು ಜೈನ ಮತ್ತು ಬೌದ್ಧರೊಡನೆ ಲಿಂಗಾಯತರನ್ನು ಸೇರಿಸಿ ಹಿಂದೂಯೇತರರು ಅಥವಾ ವೈದಿಕೇತರರು ಅಂತ ಸೆಪ್ರೇಟಾಗಿ ತೋರಿಸಲಾಗಿತ್ತು 1871ರ ಜನಗಣತಿಯಲ್ಲಿ. ಆವಾಗ ಮೈಸೂರು ರಾಜರ ಸರ್ಕಾರ ಆಡಳಿತದಲ್ಲಿ ಇರಲಿಲ್ಲ. ಬ್ರಿಟಿಷರು ನೇರವಾಗಿ 51 ವರ್ಷ ರಾಜ್ಯ ಆಳಿದರು. ಅದಾದ ನಂತರ 1880ರಲ್ಲಿ ಮಹಾರಾಜರಿಗೆ ಅಧಿಕಾರ ತಿರುಗಿಕೊಟ್ಟ ಮೇಲೆ 81ರ 2ನೇ ಜನಗಣತಿಯಲ್ಲಿ ಮಹಾರಾಜರೇ ಅವರ ಅಧಿಕಾರಿಗಳೇ ಮಾಡಿದರು. ಆವಾಗ ಅಧಿಕಾರದಲ್ಲಿದ್ದಕ್ಕಂಥ ಪ್ರಧಾನಮಂತ್ರಿ ಈಕ್ವಲ್ ಆಗಿಂತ ದಿವಾನರಿದ್ದರು ಚಕ್ರವರ್ತಿ ರಂಗಾಚಾರ್ಯನವರು ಏನು ಮಾಡಿಬಿಟ್ರು ಅಂತಂದರೆ, ಲಿಂಗಾಯತರನ್ನು ಸ್ವತಂತ್ರ ಧರ್ಮದಿಂದ ಕಿತ್ತು ಹಾಕಿ ಚಾತುರ್ವರ್ಣದ ಅತಿ ಕೆಳಗಿನ ಶೂದ್ರ ಗುಂಪಿನಲ್ಲಿ ಸೇರಿಸ್ಬಿಟ್ರು. ಅದಕ್ಕೆ ಹಿನ್ನೆಲೆ ಇದೆ. ಏನು ಹಿನ್ನೆಲೆ ಅಂದರೆ, ಈ ರಂಗಾಚಾರ್ಯರವರು 1868ರಲ್ಲಿ ಮದ್ರಾಸ್ ರಾಜ್ಯದಿಂದ ಮೈಸೂರು ರಾಜರ ಸೇವೆಗೆ ಕ್ಲರ್ಕ್ ಆಗಿ ಬಂದವರು. ಪ್ಯಾಲೇಸಿನ ಅರಮನೆ ಒಳಗಿನ ಎಲ್ಲ ಒಂದು ಅಂತರ್ಯುದ್ಧಗಳನ್ನು ಕಲೆಗಳನ್ನು ನೋಡಿದವರು. ತಮಗೆ ಒಂದು ವಿಷಯ ಗೊತ್ತಿರಬೇಕು, ಈಗಲೂ ಕೂಡ ಅಂದು ಕೂಡ ಮೈಸೂರು ರಾಜರ ಅರಮನೆಯಲ್ಲಿ ಅವರ ಅರಮನೆ ಅಡಿಗೆ ಉಪಚಾರ ಎಲ್ಲವನ್ನು ಮಾಡುವವರು ಲಿಂಗಾಯತರೇ. ಅಂದು ಹೌದು, ಇಂದು ಹೌದು. ಅದಕ್ಕೆ ಕಾರಣವೂ ಇದೆ. ಕಾರಣ ಅಂದರೆ 1610ರವರೆಗೆ ಮೈಸೂರಿನ ರಾಜರು ಲಿಂಗಾಯತರಾಗಿದ್ದರು. ಇದು ಇತಿಹಾಸ, ನಾನು ಹೇಳ್ತಾಯಿಲ್ಲ, ಇತಿಹಾಸ. ಆಗಿನಿಂದ ಇವತ್ತಿನವರೆಗೂ ಮೈಸೂರಿನ ಅರಮನೆಯಲ್ಲಿ ಲಿಂಗಾಯತರೇ ಇನ್ನರ್ ಸರ್ಕಲ್ನಲ್ಲಿ ಇದ್ದಾರೆ.
ಆದರೆ ಪೂಜೆ ಮಾಡೋರು ಬ್ರಾಹ್ಮಣರು. ಈ ಎರಡು ಗುಂಪಿನ ನಡುವೆ ಆಗಾಗ ಬಹಳಷ್ಟು ಕಲೆಗಳಾಗ್ತಿದ್ವು. ಇಂತಹ ಕಲೆಗಳನ್ನು ನೇರವಾಗಿ ನೋಡಿದಂಥ ರಂಗಾಚಾರ್ಯವರು ಲಿಂಗಾಯತನ ಶೂದ್ರ ವರ್ಗಕ್ಕೆ ಸೇರಿಸ್ಬಿಟ್ರು. ಇದು 81ರ ಸೆನ್ಸಸ್ನಲ್ಲಿ 83ರಲ್ಲಿ ಅವರು ಕ್ಯಾನ್ಸರ್ ಆಗಿ ಸಾಯುವವರೆಗೆ ಅದನ್ನು ಬರೀಲೇ ಇಲ್ಲ. ಆದರೆ ಕೊನೆಗೆ ಬರೆಯುವಾಗ ಶೂದ್ರ ಗುಂಪಿಗೆ ಸೇರಿಸಿ ಹೋಗ್ಬಿಟ್ರು. ಅದರಿಂದ ಏನಾಗ್ಬಿಡ್ತು ಅಂದರೆ ಆ ರಿಪೋರ್ಟ್ ಬಂದಿರೋದು 1585ರಲ್ಲಿ ಇಡೀ ಮೈಸೂರು ರಾಜ್ಯದ ಲಿಂಗಾಯತರು ದಂಗೆ ಎದ್ರು. ಎಷ್ಟು ದಂಗೆ ಎತ್ತರು ಅಂದರೆ 1889ರ ಸಮಯದಲ್ಲಿ ಈ ಮೂರನೇ ಸೆನ್ಸಸ್ ತಯಾರಾಗುವ ಪೂರ್ವದಲ್ಲಿ ಸಂಪೂರ್ಣ ಮೈಸೂರು ರಾಜ್ಯದ ಸಮಸ್ತ ಲಿಂಗಾಯತರು, ಮಠಾಧೀಶರು, ನಾಯಕರು ಎಲ್ಲರೂ ಕೂಡಿಕೊಂಡು ಇಡೀ ಮೈಸೂರು ರಾಜ್ಯದಲ್ಲಿ ದೊಡ್ಡ ಒಂದು ಚಳವಳಿ ಮಾಡಿ ನಮ್ಮನ್ನು ಶೂದ್ರ ಗುಂಪಿಗೆ ನೀವು ಸೇರಿಸಿದ್ದು ಭಾಳ ಅನ್ಯಾಯ, ನಾವು ಶೂದ್ರೂ ಅಲ್ಲ, ನಾವು ಹಿಂದೂಗಳಲ್ಲ, ವೈದಿಕರು ಅಲ್ಲ. ಮೊದಲೇ ಹಾಗೆ ಸ್ವತಂತ್ರ ತೋರಿಸಿದ್ರು, ಅದೇ ತೋರಿಸ್ಬೇಕು ಅಂತ ದೊಡ್ಡ ಅಜಿಟೇಷನ್ ಮಾಡಿದ ನಂತರ ಸಂಪೂರ್ಣ ಜನಗಣತಿ ಕಾರ್ಯ ನಿಂತು ಹೋಗಿಬಿಡ್ತು. ಮಹಾರಾಜರಿಗೆ ಸ್ವಲ್ಪ ಚಿಂತೆ ಆಯಿತು. ಆವಾಗ ಮಹಾರಾಜರು ಮಹಾರಾಜರಲ್ಲಿ ಸುಮಾರು 10% ಲಿಂಗಾಯತರಿದ್ದರು. ಅದನ್ನೆಲ್ಲ ಅವರ ಒಂದು ಅಂತಃಪುರದಲ್ಲಿರ್ತಕ್ಕಂಥ ಲಿಂಗಾಯತರಾಗಿದ್ದರು ಹೆಚ್ಚಿಗೆ. ಮಹಾರಾಜರು ಎಲ್ಲರನ್ನು ಕೂಡಿಸ್ಬಿಟ್ಟು ಒಂದು ಆದೇಶ ಮಾಡಿದರು. ಏನಂದರೆ ಲಿಂಗಾಯತರನ್ನು ಹೇಗೆ ಮೊದಲಿದ್ದರೋ ಅದೇ ರೀತಿ ಸ್ವತಂತ್ರ ಧರ್ಮವಾಗಿ ತೋರಿಸಬೇಕು. ಅವರಲ್ಲಿ ಜಾತಿಗಳಿವೆ, ಆದ್ದರಿಂದ ಲಿಂಗಾಯತ ಜಾತಿಗಳಂತ ತೋರಿಸ್ಬೇಕು. ಅದರಲ್ಲಿ ಉಪಜಾತಿಗಳಿದೆ, ಲಿಂಗಾಯತ ಉಪಜಾತಿ ತೋರಿಸ್ಬೇಕು ಅಂತ ಆರ್ಡರ್ ಮಾಡಿಬಿಟ್ರು. ಆ ಆದೇಶದ ಕಾಪಿ ಕೂಡ ಅಲ್ಲಿ ಸರ್ಕಾರ ದಾಖಲೆಗಳಿದೆ. ಮೊದಲೇ ಸಲ ಮಾಡಿದ್ದು ಸರ್ಕಾರ ದಾಖಲೆಗಳಿದೆ. ಇದು ಆದ ನಂತರ ಎಲ್ಲ ಲಿಂಗಾಯತರು ತಮ್ಮ ಒಂದು ಚಳವಳಿಯನ್ನು ಹಿಂತಗೊಂಡ್ಮೇಲೆ ಜನಗಣತಿ ಆಯಿತು. 1891ರ ಜನಗಣತಿಯಲ್ಲಿ ಆದಂಥ ಒಂದು ಬದಲಾವಣೆಯಿಂದ ವೀರಶೈವ ಅನ್ನುವಂಥ ಲಿಂಗಾಯತರ ಉಪಪಂಗಡ ಮೊಟ್ಟ ಮೊದಲೇ ಸಲ ಮೈಸೂರಿನ ಜನಗಣತಿಯಲ್ಲಿ ಬಂದಿದ್ದು 1891ರ 3ನೇ ಜನಗಣತಿಯಲ್ಲಿ ಬಂತು. ಮೊದಲನೇ ಜನಗಣತಿಯೂ ಇಲ್ಲ, ವೀರಶೈವ ಇಲ್ಲ, 2ನೇ ಜನಗಣತಿಯೂ ಇಲ್ಲ, 3ನೇ ಜನಗಣತಿಯಲ್ಲಿ ಬಂತು. ಮುಂದೆ ಅದು ಜನಗಣತಿಗಳು ಮುಂದುವರೆದು ಸ್ವತಂತ್ರ ಧರ್ಮದ ಮಾನ್ಯತೆ ಮತ್ತೆ ಸಿಕ್ತು. ಅದು ಆವಾಗ ಮೊದಲೇ ಚಳವಳಿ. ಅದಾದ ನಂತರ 2ನೇ ಚಳವಳಿ ಆಗಿದ್ದು ಮೈಸೂರಿನಲ್ಲ. ಯಾಕಂದರೆ ಮೈಸೂರಲ್ಲಿ ಸಿಕ್ಕಿತ್ತು ಆಗಲೇ ಅವರಿಗೆ. ಮುಂದೆ ಏನಾಯಿತು ಅಂದರೆ 1940ರ ಅವಧಿಯಲ್ಲಿ 2ನೇ ಚಳವಳಿ ಮುಂಬೈ ಪ್ರಾಂತ್ಯದಲ್ಲಾಯಿತು. ಅದನ್ನು ಮಾಡಿದವರೆಲ್ಲರೂ ಅವಾಗ ವೀರಶೈವರು, ಲಿಂಗಾಯತರು ಅನ್ನುವಂಥ ಭೇದ ಭಾವ ಉತ್ತರ ಕರ್ನಾಟಕದಲ್ಲಿಲ್ಲ. ಅದು ಕೇವಲ ದಕ್ಷಿಣ ಕರ್ನಾಟಕದ ಮೈಸೂರು ರಾಜರ 7-8 ಜಿಲ್ಲೆಯಲ್ಲಿದೆ. ಉತ್ತರ ಕರ್ನಾಟಕದ ಸಮಗ್ರದಲ್ಲಿ ವೀರಶೈವ ಶಬ್ದನೇ ಇಲ್ಲ, ಇವತ್ತು ಇಲ್ಲ, ಅಂದು ಇರಲಿಲ್ಲ. ಅಲ್ಲಿ ವೀರಶೈವರಲ್ಲಿ ಭಾಳಷ್ಟು ಜನ ಜಂಗಮರು ಸೇರಿಕೊಂಡಿದ್ರು. ವೀರಶೈವರು ಅಂತಿರಲಿಲ್ಲ, ಅವರು ಜಂಗಮರು ಅಂತಿದ್ರು, ಐನವರು ಅಂತಿದ್ರು. ಎಲ್ಲರೂ ಕೂಡ್ಕೊಂಡೆ. ಅದರಲ್ಲಿ ಭಾಳಷ್ಟು ನಾಯಕರು ಜಂಗಮರೇ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಮನವಿ ಕೊಟ್ಟರು. ಏನು ಮನವಿ ಕೊಟ್ಟರು ಅಂತ ನೆನ್ಪಿಟ್ಕೊಳ್ಳಿ. 1940-42ರ ಸುಮಾರಿಗೆ ಮಹಾಯುದ್ಧ ಪ್ರಾರಂಭ ಆಗುವಂಥ ಕಾಲ ಅದು. ಇವರೆಲ್ಲ ಕೂಡ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟರು. ನಾವು ವೇದಿಕರು ಅಲ್ಲ, ಹಿಂದೂಗಳಲ್ಲ, ನಮ್ಮದು ಸ್ವತಂತ್ರ ಧರ್ಮ ಮೈಸೂರು ರಾಜ್ಯದಲ್ಲಿ ಮಾಡಿದ್ದಾರೆ. ಆದ್ದರಿಂದ ನಮಗೆ ನೀವು ಸ್ವತಂತ್ರ ಧರ್ಮ ಅಂತ ತೇರಿಸಿ ನಮ್ಮ ಸಮಾಜ ಪ್ರತ್ಯೇಕಂತಗೊಳಿಸಿ ನಮಗೆ ಅಲ್ಪಸಂಖ್ಯಾತರು ಏನೇನು ಕೊಡ್ತೀರಿ ಅದೇ ಡೆವಲಪ್ಮೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ. ಅಷ್ಟೇ ಅಲ್ಲದೆ ಮುಂದೆ ಈ ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಲಿಂಗಾಯತರಿಗೆ 5 ಸ್ಥಾನಗಳನ್ನ ಮೀಸಲಿಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಅವ್ರು ಕೊಟ್ಟರು. ಬ್ರಿಟಿಷ್ ಸರ್ಕಾರದ ಸೈಮನ್ ಕಮಿಷನರ್ ಬಂದಾಗ ಅವರು ಒಪ್ಕೊಂಡ್ಬಿಟ್ಟು ಸೈಮನ್ ಕಮಿಷನರು ಬಾಂಬೆ ಗವರ್ನರ್ ಏನು ಹೇಳಿದರು ಅಂದರೆ ಅವರ ಬೇಡಿಕೆಯನ್ನು ಪರಿಗಣಿಸಿ ಸೂಕ್ತ ಒಂದು ಸೌಲಭ್ಯವನ್ನು ಕೊಡಲಾಗುವುದು. ಆದರೆ ಯುದ್ಧ ಕಾಲ ಇದರಲ್ಲಿದೆ. ಆದ್ದರಿಂದ ಯುದ್ಧ ಕಾಲದಲ್ಲಿ ಲಿಂಗಾಯತರು ಅವರನ್ನು ಸಪ್ರೇಟ್ ಬಟಾಲಿಯನ್ ಮಾಡ್ತೀವಿ, ಆದ್ದರಿಂದ ಲಿಂಗಾಯತರು ಸೈನಿಕರಾಗಿ ಬರಬೇಕು ಅಂತ ಹೇಳಿದ ಮೇಲೆ ಮೊದಲೇ ಸಲ ಲಿಂಗಾಯತ್ ಬಟಾಲಿಯನ್ ಅಂತ ಕ್ರಿಯೇಟ್ ಆಯಿತು. ನೆನ್ಪಿಟ್ಕೊಳ್ಳಿ, ಭಾರತದ ಸೇನೆಯಲ್ಲಿ ಲಿಂಗಾಯತ ಬಟಾಲಿಯನ್ ಕ್ರಿಯೇಟ್ ಆಗಿದ್ದು 1943ರ ಕಾಲದಲ್ಲಿ ಬ್ರಿಟಿಷರ ರಿಕ್ವೆಸ್ಟ್ ಪ್ರಕಾರ ಆಯಿತು. ನಿಮಗೆ ಸ್ವತಂತ್ರ ಮಾನ್ಯತೆ ಕೊಡ್ತೀವಿ ಅಂತಲೇ ಆಯಿತು. ಮುಂದೆ ಇದು 2ನೇ ಚಳವಳಿ, ಲಿಂಗಾಯತ ಸಂದರ್ಭದ 2ನೇ ಚಳವಳಿ ಮುಂಬೈನಲ್ಲಾಗಿದ್ದು. ಅದಾದ ನಂತರ ಯುದ್ಧ ಆಯಿತು. ಯುದ್ಧ ಆದ ನಂತರ 1945ರ ಸುಮಾರಿಗೆ ಯುದ್ಧ ಮುಗಿದ ನಂತರ ಭಾರತ ಸ್ವತಂತ್ರ ಆಗುವಂಥ ನಿರ್ಣಯವನ್ನು ಬ್ರಿಟಿಷ್ ಸರ್ಕಾರ ಮಾಡಿದರು. ಅದು ಮಾಡಿದ ನಂತರ ಕೇವಲ ಒಂದೇ ವರ್ಷದಲ್ಲಿ 46ರಲ್ಲಿ ನಮ್ಮ ಸಂವಿಧಾನ ರಚನಾ ಪರಿಷತ್ತಿನ ರಚನೆ ಮಾಡಿದರು. ಅದರಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ, 5 ಜನ ಲಿಂಗಾಯತರು ಸಂವಿಧಾನ ರಚನಾ ಪರಿಷತ್ತಿನಲ್ಲಿ ಇದ್ದರು. ಅವರಲ್ಲಿ ನಿಜಲಿಂಗಪ್ಪನವರಿದ್ದರು, ರತ್ತಪ್ಪಣ್ಣ ಕುಂಬಾರ ಅವರಿದ್ದರು, ನಮ್ಮ ಊರಿನವರೇ ಆದಂಥ ಮುನ್ವಳ್ಳಿಯವರಿದ್ದರು, ಮತ್ತು ನಮ್ಮ ಸಿದ್ದವೀರಪ್ಪನವರಿದ್ದರು ದಾವಣಗೆರೆಯವರು, ಮತ್ತೊಬ್ಬರು ಈ ಕಡೆಯವರು
ಷಣ್ಮುಖಪ್ಪ ಅಂತ ಇಲ್ಲಿ ಅವರಿದ್ದರು. ಈ 5 ಜನ ಪರಿಷತ್ತಿನಲ್ಲಿ ರಚನಾ ಪರಿಷತ್ತಿನಲ್ಲಿ ಇದ್ದರು. ತಮ್ಮ ನೆನ್ಪಿಟ್ಕೊಳ್ಬೇಕು. ಈ ಸಂವಿಧಾನ ಡಿಬೇಟ್ಸ್ ಆಗುತ್ತೆ, ಆ ಡಿಬೇಟ್ನಲ್ಲಿ 5 ಮಂದಿ ಹೆಸರು ಬಂದಿದೆ, ಅವರು ಭಾಗವಹಿಸಿದ್ದಾರೆ, ಲಿಂಗಾಯತರಿಗೆ ಮಾತಾಡಿದ್ದಾರೆ. ಇದು ಹೇಳುವಾಗ ಅದು 2ನೇ ಚಳವಳಿ. ಇದೇ ಚಳವಳಿ ಸ್ವಾತಂತ್ರ್ಯ ಬಂದ ನಂತರ ಏನಾಯಿತು ಅಂತಂದರೆ, ನಿಮಗೆ ಗೊತ್ತಿದೆ, ದೇಶ ಡಿವೈಡ್ ಆಗಿತ್ತು. ಡಿವೈಡ್ ಆದಮೇಲೆ ಧರ್ಮದ ಆಧಾರ ಮೇಲೆ ಆಗಿತ್ತು. ಆದ್ದರಿಂದ ಆಗಿನ ನಮ್ಮ ಪ್ರಥಮ ಪೀಳಿಗೆ ನಾಯಕರೆಲ್ಲ ಸೇರಿಕೊಂಡು ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೆ ಈ ಇದರಲ್ಲಿ ಅಲ್ಪಸಂಖ್ಯಾತ ಮಾಡುವ ಅಗತ್ಯ ಇರಲಿಲ್ಲ. ಅದನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿರ್ಣಯ ಮಾಡಿದ ನಂತರ ನಮ್ಮ ಸಂವಿಧಾನದಲ್ಲಿ ಪರಿಚ್ಛೇದ 25, 26, 27, 28, 29 ಮಾಡಿದ್ದಾರೆ. ಇದಕ್ಕೋಸ್ಕರ ಮಾಡಿದ್ದು, ಒಂದು ಧಾರ್ಮಿಕ ಮೂಲಭೂತ ಹಕ್ಕನ್ನು ಕೊಟ್ಟಿದ್ದು ಇದೇ ಕಾರಣಕ್ಕಾಗಿ. ಆದ್ದರಿಂದ ತಮ್ಮ ಧರ್ಮಗಳು ಆಚರಣೆ ಮಾಡ್ಬೋದು, ಆದರೆ ನಾವು ಪ್ರಶ್ನೆ ಕೊಡಲ್ಲ ಅನ್ನೋದ್ರಿಂದ ಅದು ಮುಂದುವರಿಯಿತು. ಈಗ ಮುಂದುವರೆದಂಥ ಅದೇ ಚಳವಳಿ ಅಂಡರ್ಗ್ರೌಂಡ್ ಆಗಿದ್ದರೂ ಕೂಡ ನಂತರ ಇಲ್ಲೇನಾಯಿತು, 1992ರಲ್ಲಿ ಭಾರತ ಸರ್ಕಾರ ಈ ಸಂಯುಕ್ತ ರಾಷ್ಟ್ರ ಸಂಘದ ಸದಸ್ಯರಾಗಿ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದರು. ಅದು ಜಾಗತಿಕ ಒಪ್ಪಂದ. ಏನು ಅಂತಂದರೆ, ಪ್ರತಿಯೊಂದು ದೇಶವು ತನ್ನ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಮಾನ್ಯತೆ ಕೊಡಬೇಕು, ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯ ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಆದಾಗ ಒಪ್ಪಿಗೆ ಅವರು ಸಹಿ ಹಾಕಿದ್ರಿಂದ ಅದಕ್ಕೆ ಒಂದು 92ರಲ್ಲಿ ಒಂದು ಕಾನೂನು ರಚನೆ ಮಾಡಿದರು, ಮೈನಾರಿಟಿ ಕಮಿಷನ್ಸ್ ಕಾಯ್ದೆ ಅಂತ, ಅಲ್ಪಸಂಖ್ಯಾತರ ಕಾಯ್ದೆ ಅಂತ. ಅದು ಕರ್ನಾಟಕದಲ್ಲಿ 94ರಲ್ಲಿ ಆಯಿತು. ಇದಾದ ನಂತರ 3 ಧರ್ಮಗಳಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ರೀತಿಯಲ್ಲಿ ಅಲ್ಪಸಂಖ್ಯಾತ ಧರ್ಮ ಮಾಡಿದರು. ಯಾವ್ಯಾವು? ಮೊದಲೇ ಆಗಿದ್ದು ಸಿಖ್ರು, 2ನೇದಾಗಿದ್ದರು ಬೌದ್ಧರು, 3ನೇದಾಗಿದ್ದರು ಜೈನರು. ಜೈನರಿಗೆ ಸಿಕ್ಕಿದ್ದು 2014ರಲ್ಲಿ. 2014ರಲ್ಲಿ ಅದೇ ಕಾಯ್ದೆ ಕೆಳಗಡೆ. ನಮ್ಮ ಅಧಿವೇಶನ ನಮ್ಮ ಚಳವಳಿ ಚಾಲಾಗಿದ್ದು 2017ರಲ್ಲಿ, ಕೇವಲ 3 ವರ್ಷದಲ್ಲಿ. ಅವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಯಾಕೆ ಕೊಡೋಲ್ಲ ಅಂತ ಒಂದು ಹೋರಾಟ. ಈ ಹೋರಾಟ ಪ್ರಾರಂಭ ಆಗಿದ್ದು 2017ರಲ್ಲಿ. ಇದು 3ನೇ ಹೋರಾಟ. ಈಗ ತಮಗೆ ನಾನೇನು ಒಂದು ಸಂಕ್ಷಿಪ್ತ ಮಾಹಿತಿ ಹೇಳಿದೆ, 1, 2ನೇದು, ಅದಕ್ಕೆ ಸಾಕಷ್ಟು ದಾಖಲೆಗಳಿದೆ, ಸರ್ಕಾರಿ ಆದೇಶಗಳಿದೆ, ಸರ್ಕಾರ ತೆಗೆದುಕೊಂಡ ಕ್ರಮ, ಆವಾಗ ಲಿಂಗಾಯತರು ಹೋರಾಟದ ದಾಖಲೆಗಳು ಸಂಪೂರ್ಣವಾಗಿವೆ. ಈಗ 2017ರಲ್ಲಿ ಏನು ಆಯಿತು ಹೋರಾಟ, ಅದು ಈ ಮೊದಲಿನ 2 ಹೋರಾಟಗಳಿಂದ ಅತ್ಯಂತ ದೊಡ್ಡ ಪ್ರಮಾಣದ್ದು, ಬಹಳ ವ್ಯಾಪಕವಾದದ್ದು, ಮತ್ತು ಸಮಸ್ತ ಸಮಾಜದ ಎಲ್ಲರೂ ಸೇರಿಕೊಂಡಿದ್ದರು. ಮೊದಲನೇ ಚಳವಳಿ ಆದಾಗ ಕೇವಲ ಗಣ್ಯಮಾನ್ಯ ನಾಗರಿಕರು ಮಾತ್ರ ಸೇರಿಕೊಂಡಿದ್ದರು. ತಮಗೆ ಗೊತ್ತಿರಬೇಕು, ಮೈಸೂರು ಸ್ಟಾರ್ ಒಂದು ಪತ್ರಿಕೆ ಬರ್ತದೆ, ಮೈಸೂರಲ್ಲಿ ಇವತ್ತು ಕೂಡ ಬರ್ತಿದೆ. ಅದು ಪ್ರಾರಂಭ ಆಗಿದ್ದು 1818ರಲ್ಲಿ ಲಿಂಗಾಯತರ ಮುಖವಾಣಿಯಾಗಿ ಪ್ರಾರಂಭ ಆಗಿತ್ತು. ಅದು 1880ರಲ್ಲಿ ಪ್ರಾರಂಭ ಆಗಿ ಈ ಚಳವಳಿಗೆ ಒಂದು ಮುಖವಾಣಿ ಆಗಿತ್ತು ಆಗ. ಈಗ 50 ವರ್ಷ ನಂತರ ಅವ್ರು ಬೇರೆಯವ್ರನ್ನ ಮಾರಾಟ ಮಾಡಿದ್ದಾರೆ, ಬೇರೆಯವ್ರ ಗಣಪತಿಯನ್ನು ತೊಗೊಂಡ್ಬಿಟ್ಟು ಅಲ್ಲಿ ಈಗ BJP ಪಕ್ಷ ಪರವಾಗಿ ಆಗಿದೆ. ಅದು ಇರಲಿ, ಅದೇನೋ ಇರಲಿ, ಕಥೆ ಹೇಳೋದು. ನಾನು ಹೇಳೋದು ಇಲ್ಲಿ ಏನು ಅಂತಂದರೆ, ಈ ಚಳವಳಿ ಏನಾಯ್ತಲ್ಲ, ಇಷ್ಟು ದೊಡ್ಡ ವ್ಯಾಪಕ ಚಳವಳಿ 1890ರಲ್ಲಿ ಆಗಿರಲಿಲ್ಲ, 1942ರಲ್ಲಿ ಆಗಿರಲಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಗಣ್ಯಮಾನ್ಯ ಲೀಡರ್ಸ್ ಕೂಡ್ಕೊಂಡು ಭಾರತ ಸರ್ಕಾರಕ್ಕೆ ಮನವಿ ಕೊಟ್ಟಂಥ ಮನವಿ ಅದು ಮೋರಲೆಸ್ ಅಂಗೀಕೃತ ಆಗಿತ್ತು. ಅಕಸ್ಮಾತ್ ಬ್ರಿಟಿಷರೇ ಆ ಯುದ್ಧ ಮುಗಿದ ನಂತರ ಇನ್ನೊಂದು 4 ವರ್ಷ ಮುಂದುವರೆದಿದ್ದರೆ ಅವರು ಮಾನ್ಯತೆ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಂಥ ದಾಖಲೆಗಳು ನಮ್ಮಲ್ಲಿವೆ. ಆದರೆ ಅದು ಹಾಗಾಗಲಿಲ್ಲ. ಯಾಕಾಗಲಿಲ್ಲ ಅಂದರೆ, ಅವರು 1945 ಕೊನೆಗೇ ಭಾರತಕ್ಕೆ ಸ್ವತಂತ್ರ ಕೊಡ್ತೀವಿ ಅನ್ನೋಂಥ ನಿರ್ಣಯ ಮಾಡಿ 46ರಲ್ಲಿ ಸಂವಿಧಾನ ರಚನಾ ಪರಿಷತ್ ಮಾಡಿಬಿಟ್ರು. ಆಮೇಲೆ ತಮಗೆಲ್ಲ ಗೊತ್ತಿದೆ, 47ರಲ್ಲಿ ಸ್ವಾತಂತ್ರ್ಯ ಬಂತು. ಆ ನಂತರ ಇದು ಆಗಿದ್ದಲ್ಲಿ ನಮ್ಗೆ ಗೊತ್ತಿದೆ, ಹೇಳಲ್ಲ, ಇವಾಗ ಹೇಳಬೇಕಾಗಿಲ್ಲ. ಇವಾಗ ನಾವು ಮಾಡ್ದೇನೆ ಇಷ್ಟೆಲ್ಲ ಮುಗಿದು ಹೋದ ನಂತರ 47ರಿಂದ 17ರವರೆಗೆ 2017ರವರೆಗೆ ತಮ್ಗೆ ಗೊತ್ತಿರೋ ಸುಮಾರು 80 ವರ್ಷ ಆಗಿರೋವರೆಗೆ ಈ ಡಾರ್ಮೆಂಟ್ದಂಥ ಲಿಂಗಾಯತ ಚಳವಳಿ ಮತ್ತೆ ಮುನ್ನೆಲೆಗೆ ಬಂದಿರೋದು 17ರಲ್ಲಿ. ಈ 17ರಲ್ಲಿ ಚಳವಳಿಗೆ ಒಟ್ಟು ಅವಧಿ ಇದ್ದಿದ್ದು ಸುಮಾರು ಏಪ್ರಿಲ್ ಮೇದಲ್ಲಿ ವೀರಶೈವ ಮಹಾಸಭೆಯವರು ಕೊಟ್ಟಂಥ ಒಂದು ಪೆಟಿಷನ್ದಿಂದ ಪ್ರಾರಂಭ ಆಗಿ ಅದು ಕೊನೆಗೆ ಫೆಬ್ರವರಿ ಮಾರ್ಚ್ ತಿಂಗಳವರೆಗೆ 18ರವರೆಗೆ ಮುಂದುವರಿಯಿತು. ಈ ಅವಧಿಯಲ್ಲಿ ನಡೆದಂಥ ಘಟಸ್ಫೋಟಗಳು, ಅಲ್ಲಿ ಘಟನೆಗಳು, 4-5 ಕರ್ನಾಟಕದಲ್ಲಿ ರ್ಯಾಲಿಗಳು, 10-15 ಮಹಾರಾಷ್ಟ್ರ ರ್ಯಾಲಿಗಳು, 1-2 ಆಂಧ್ರದಲ್ಲಿಂಥ ರ್ಯಾಲಿಗಳು, ಆಮೇಲೆ ಅಲ್ಲಂಥ ಬೇಡಿಕೆಗಳು, ಆಗಿದ್ದಂಥ ಪರಸ್ಪರ ಪರ ವಿರೋಧ ಒಂದು ಏನು ಹೋರಾಟ ನಡೀತು 2 ರೀತಿಯಲ್ಲಿ. ನಾವು ಎಷ್ಟು ಹೋರಾಟ ಮಾಡಿದ್ವಿ ಅಷ್ಟೇ, ಅದಕ್ಕಿಂತ ಸ್ಟ್ರಾಂಗ್ ಆಗಿ ಈ ಕೆಲವು ರಾಜಕೀಯ ಪಕ್ಷಗಳು ಭಾಗವಹಿಸಿ, ಕೆಲವು ಲಿಂಗಾಯತದ ಕೋಮಿನವರು ಭಾಗವಹಿಸಿ
ಅದನ್ನು ನಿಷ್ಫಲಗೊಳಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆವು. ಅವೆಲ್ಲ ಪ್ರಯತ್ನಗಳನ್ನು, ಘಟಸ್ಫೋಟಗಳನ್ನು, ಘಟನೆಗಳನ್ನು, ವ್ಯಕ್ತಿಗಳನ್ನು, ಆಯಾ ಯಾವ ದಿನಾಂಕದಿಂದ ಏನೇನಾಯಿತು, ಎಲ್ಲೆಲ್ಲಾಯಿತು, ಅದು ಯಾರ್ಯಾರು ಮಾಡಿದರು, ಯಾರ್ಯಾರು ಭಾಗವಹಿಸಿದ್ರು, ಏನೇನು ಮಾತಾಡಿದರು, ಏನೇನು ಮಾತಾಡಲಿಲ್ಲ, ಅದೆಲ್ಲವನ್ನು ದಾಖಲೀಕರಿಸಿದಂಥ ಗ್ರಂಥ ಈ ಗ್ರಂಥ ಜಿ ಬಿ ಪಾಟೀಲ್ರದ್ದು. ತಮಗೆ ಇದ್ದಿದ್ರೆ ಮಹತ್ವ ಈಗ ಗೊತ್ತಾಗಿರ್ಬೋದು ಎಷ್ಟು ಅಂತ. ಲಿಂಗಾಯತರ ಹೋರಾಟ ಇನ್ನು ಕೆಲವೇ ವರ್ಷಗಳಲ್ಲಿ ಸ್ವತಂತ್ರ ಧರ್ಮದ ಮಾನ್ಯತೆ ಪಡೆದು ಮುಗಿಲಾರದು ಹೋದರೆ ಇದು ನಿರಂತರವಾಗಿ ಇನ್ನು ಎಷ್ಟು ಶತಮಾನಗಳು ನಡೀತದೆ ಗೊತ್ತಿಲ್ಲ. ಈಗಂತೂ 150 ವರ್ಷಗಳ ಸುಮಾರಾಗಿದೆ. ಈ 150 ವರ್ಷಗಳಲ್ಲಿ 3 ಸಲ ಹೋರಾಟ ಆಗಿದ್ದು ಇನ್ನೂ ಮುಂದುವರಿತದೆ. ಇದು ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಆಶಾವಾದಿಗಳಾಗಿದ್ದೀವಿ. ನಮಗೆ ಈಗ ಸಾಕಷ್ಟು ಸಾಹಿತ್ಯ ಇದೆ, ಸಾಕಷ್ಟು ಕಾಯ್ದೆಗಳ ಬಲ ಇದೆ, ಸಾಕಷ್ಟು ದಾಖಲೆಗಳು ನಮ್ಮಲ್ಲಿದೆ. ಆ ಹೋರಾಟ ಮುಂದುವರಿತದೆ. ಯಾವುದೋ ಒಂದು ಸರ್ಕಾರ ಅಲ್ಲಿ ಅಧಿಕಾರ ಬರ್ತದೆ, ಇಲ್ಲಿ ಬರ್ತದೆ. ಈ ಸರ್ಕಾರದ ಬೆನ್ನು ಹತ್ತಿ ಹೋದವರೆಲ್ಲರೂ ಅಷ್ಟು ಉಜ್ವಲ ಆಗಿಲ್ಲ. ರಾಜಕೀಯ ಪಕ್ಷಗಳ ಬೆನ್ನು ಹೋದವರು ಉಜ್ವಲ ಆಗಿಲ್ಲ. ಆಯಾ ಕಾಲಕ್ಕೆ 10 ವರ್ಷ 5 ವರ್ಷ ರಾಜ್ಯ ಆಳ್ತಾರೆ, ಮತ್ತು ಹೇಳ್ತಾರೆ, ಬೀಳ್ತಾರೆ. ಅದ್ರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದ್ದರಿಂದ ಈ ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಕಳೆದ 10 ವರ್ಷಗಳ ಅವಧಿಯಲ್ಲಿ ನಾವು 8 ವರ್ಷಗಳ ಅವಧಿಯಲ್ಲಿ ಜಾತ್ಯತೀತವಾಗಿ ಲಿಂಗಾಯತ ಧರ್ಮದ ಮಾನ್ಯತೆ ಅದು. ಎರಡನೇದು ಪಕ್ಷಾತೀತವಾಗಿ ರಾಜಕೀಯೇತರ ಚಳವಳಿಯಾಗಿ ರೂಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಭಾಳಷ್ಟು ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದೀವಿ. ಈ ಕಾರ್ಯದಲ್ಲಿ ಜಿ ಬಿ ಪಾಟೀಲರು ನನ್ನ ಜೊತೆ ಹೆಗಲಿಟ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಈ ರಚನೆ ಆಗಿದ್ದು ಇದು ಫೆಬ್ರವರಿ 19, 2018ರಲ್ಲಿ. ಆವಾಗ ನಾವು 8 ಜನ ಇದ್ದೀವಿ. ಆ 8 ಜನರಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರುವವರು ನಮ್ಮ ಎ ಬಿ ಪಾಟೀಲ್ರು ಇದ್ದಾರೆ, ಜಿ ಬಿ ಪಾಟೀಲ್ರು ಇದ್ದಾರೆ, ನಾನಿದ್ದೀನಿ, ಅಲ್ಲಿ ಮಂಗಳಾಮ್ನವ್ರು ಇದ್ದಾರೆ. ಇವತ್ತು ಬರಬೇಕಾದಂಥ ಹೊರಟ್ಟೆಯವರು ಅದು ಅನಿವಾರ್ಯ ಕಾರಣದಲ್ಲಿ ಲೇಟ್ ಆಗಿದೆ, ಬಂದರೂ ಬರ್ಬೋದು. ಎಂ ಬಿ ಪಾಟೀಲ್ ಇವತ್ತು ಸಿ ಎಮ್ ಜೊತೆ ಮೀಟಿಂಗ್ ಇದೆ, ಇದೇ ಕಾಲಕ್ಕೇ ಅವ್ರು ಬರಲಿಲ್ಲ, ಲೇಟಾಗಿ ಬರ್ಬೋದು. ಅವರು ಕೂಡ 8 ಜನ ಕೂಡಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಅದರ ಸಾವಿರ ಪಟ್ಟು ಬೆಳೀತಾ ಇದೆ. ಪ್ರತಿ ತಿಂಗಳು ನಮ್ಮ ಮೆಂಬರ್ಶಿಪ್ ಸಂಖ್ಯೆಯಲ್ಲಿ 1000 ಗಂಟಲೆ ಆನ್ಲೈನ್ ಆಗ್ತಾಯಿದ್ದಾರೆ. ಇದು ಚಳವಳಿ ಮುಂದುವರಿತಿದೆ. ಅದು ಮುಖ್ಯ ಈ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟನೆಯಾಗಿ ಮುಂದುವರಿತಾ ಇದೆ. ಒಂದು ವಿಷಯ ತಮ್ಮ ಗಮನಕ್ಕೆ ತರ್ತೇನೆ. ಯಾರು ಇದಕ್ಕೆ ಬಹಳಷ್ಟು ವಿರೋಧ ಒಡ್ಡಿದ್ರು 2017ರಲ್ಲಿ, ಎಂಥ ವಿಚಿತ್ರ ನೋಡಿ. ಕೇವಲ ಕಳೆದ 8 ವರ್ಷಗಳ ಅವಧಿಯಲ್ಲಿ ಅವಾಗೆಲ್ಲ ಪೂರ್ವ ಇದ್ದವರು ಪಶ್ಚಿಮ ಇದ್ದವರು ಪೂರ್ವವಾಗಿ ಉಲ್ಟಾ ಹೊಡೆದಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಮುಂದಿನ ಸೆನ್ಸಸ್ದ ಒಂದು ಚರ್ಚೆ ನಡೀತಾ ಇದೆ. ನನಗೆ ಎಲ್ಲ ಮೊಬೈಲ್ ಕಳಿಸಿದ್ರು. ನನಗೆ ನಾನು ಧರ್ಮಪತ್ನಿಯವರು 8 ದಿವಸಗಳ ಹಿಂದೆ ತೀರಿ ಹೋಗಿದ್ದರಿಂದ ಇದರಲ್ಲಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಅವರು ನಾನು ಕೇಳಿದ್ರು, ನೀವು ನಡೆಸ್ಕೊಳ್ಳಿ, ಸಾಧ್ಯ ಬರ್ತೀನಿ ಅಂತ ಹೇಳಿದೆ. ಇವತ್ತು ಅಕಸ್ಮಾತಾಗಿ ಒಂದು ಮಾನಸಿಕ ಸ್ಥಿತಿ ಚೆನ್ನಾಗಿದ್ದರಿಂದ ಬಂದಿದ್ದೀನಿ ನಾನಲ್ಲಿ. ಸೊ ಆದ್ದರಿಂದ ಈ ಜನಗಣತಿಗಳೇನಿದೆ ಅಲ್ಲ, ಮುಂದೆ ಮತ್ತೆ ಬರ್ತದೆ, ಇನ್ನು 1 ವರ್ಷದಲ್ಲಿ ಬರ್ತದೆ. ಈ ಜನಗಣತಿಗಳಿಂದಿನ ಈ ದೇಶದ ಇತಿಹಾಸದಲ್ಲಿ ಬಹಳಷ್ಟು ಸಾಮಾಜಿಕ ಹೋರಾಟಗಳು ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಬಗ್ಗೆ ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಹೆಚ್ಚಿಗೆ ಮಾತಾಡ್ತಾರೆ, ಟೈಮ್ ತೊಗೊಳ್ಳಲ್ಲ ನಾನು. ಇಂಥ ಒಂದು ಐತಿಹಾಸಿಕ ದಾಖಲೆಗಳನ್ನು ಬರೀಬೇಕು ಅನ್ನುವಂಥ ಭಾಳಷ್ಟು ಒತ್ತಾಯ ನಮ್ಮಲ್ಲಿತ್ತು. ನಾವು ಇನ್ನೊಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ದೀವಿ. ಆ ಪುಸ್ತಕದ ಹೆಸರು ಮಾಧ್ಯಮಗಳಲ್ಲಿ ಲಿಂಗಾಯತ ಹೋರಾಟ ಅಂತ. ಇಷ್ಟು ದಪ್ಪ ಪುಸ್ತಕ ಇದೆ, 500 ಪುಟದ್ದು. ನಾವು ಅದನ್ನು ರಿಲೀಸ್ ಮಾಡಲಿಲ್ಲ. ಕಾರಣ ಅಂತಂದರೆ ನಮ್ಮಲ್ಲಿ ಆ ಪುಸ್ತಕ ಬಿಡುಗಡೆ ಮಾಡಿದೆ ಅಂತ ಒಂದು 20 ಮಂದಿಗೆ ಕಳಿಸ್ಕೊಟ್ಟಿವಿ. ಅವ್ರೇನು ಹೇಳಿದ್ರೆ ಗೊತ್ತಾ, ಇದನ್ನು ರಿಲೀಸ್ ಮಾಡೋದು ಬೇಡ. ಯಾಕೆ ಅಂತ ಮುಂದೆ ಹೇಳಿಬಿಡ್ತೀನಿ. ಆ ಹೋರಾಟ ನಡೆದಾಗ ನಮ್ಮ ಧ್ವನಿ ಎಷ್ಟಾಗಿತ್ತೋ ನಮ್ಮ ವಿರೋಧಗಳ ಧ್ವನಿ 3 ಪಟ್ಟು ಹೆಚ್ಚಾಯಿತು. ಅವ್ರು ಯಾರನ್ನು ನಾನು ಹೇಳಬೇಕಲ್ಲ, ಪಾಟೀಲ್ ರಬುಕಲ್ಲಿ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ, ಹೆಸರುಗಳನ್ನ ಹೇಳಿದ್ದಾರೆ. ಇವತ್ತು ಹೆಸರು ಹೇಳಿದರೆ ಮುಜುಗರ ಆಗ್ಬೋದು. ಅವರು ಯಾವ ಮುಜುಗರನೂ ಇಲ್ಲದೆ ನಿರ್ಭಯವಾಗಿ, ನೇರವಾಗಿ, ಧೈರ್ಯದಿಂದ ಅವರ ಹೆಸರುಗಳನ್ನು ಹೇಳಿದ್ದಾರೆ. ಇವತ್ತು ನಾನೇನಾದರೂ ಹೆಸರು ಹೇಳಿದ್ರೆ ನಿಮ್ಮ 10 ಜನ ಎದ್ದು ಹೋಗ್ತೀರಿ. ಆದರೆ ಪ್ರಶ್ನೆ ಇರೋದು ಹಾಗಿದೆ ಸತ್ಯ. ಆ ಸತ್ಯವನ್ನು ಇವತ್ತು ಬಯಲು ಮಾಡಿ ಒಂದು ದಾಖಲೆಯನ್ನು ನಮ್ಮ ಜಿ ಬಿ ಪಾಟೀಲ್ ಬರೆದಿದ್ದಾರೆ. ನಾವು ಆ ಪುಸ್ತಕ ಏನು ಪ್ರಿಂಟ್ ಮಾಡ್ತೀವಿ, ಅದು ಭಾಳಷ್ಟು ಮಾಹಿತಿಗಳು ಅವರಲ್ಲಿದೆ. ಅದನ್ನು ಕೊಟ್ಟಿದ್ದಾರೆ, ಆಧಾರ ಕೂಡ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಈ ದಾಖಲೆ ಗ್ರಂಥ ಪ್ರತಿಯೊಬ್ಬ ಲಿಂಗಾಯತರು ಓದಬೇಕಂತ ಗ್ರಂಥ. ನಾನು ಅವರಿಗೆ ಕೆಲವು ದಿವಸಗಳಿಂದ ರಿಕ್ವೆಸ್ಟ್ ಮಾಡಿದ್ದೆ, ನೀವು ಬೇಕಾದರೆ ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಪ್ರಕಟ ಮಾಡೋಣ ಅಂತ. ಅವರು ಆಗಲೇ ಪ್ರಿಂಟ್ ಮಾಡಿ ಆಗಿತ್ತು. ಇದನ್ನು ಆಯ್ತು ಬಿಡಿ, ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಆಗಿದೆ. ಭಾಳ ಸಂತೋಷ. ಸ್ವಲ್ಪ ತಡ ಆಗಿದ್ರು ಕೂಡ ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಪುಸ್ತಕ ಅನಾವರಣಗೊಳ್ತಾ ಇದೆ. ತಾವೆಲ್ಲರೂ ಇದನ್ನು ಕೊಂಡ್ಕೊಂಡು ಓದಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಜಿ ಬಿ ಪಾಟೀಲ್ರಿಗೆ ನನ್ನ ಒಂದು ಸ್ವಲ್ಪ ಉದ್ಭವ ಅಂತ ಭಾಷಣ ಕೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ
ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರಿಗೆ ಧನ್ಯವಾದಗಳು.